ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, SSC GD 2024 ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಏನಂದರೆ SSC GD ಎಕ್ಸಾಮ್ನ ಈಗ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅವರ ಅಧಿಕೃತ ವೆಬ್ಸೈಟ್ ಮೂಲಕ ಈ ನೋಟಿಸ್ನ ರಿಲೀಸನ್ನು ಮಾಡಿದ್ದಾರೆ. SSC GD ಒಂದು ಎಕ್ಸಾಮ್ ಅಂತ ಬಂದಿದೆ. ಆ ಒಂದು ಎಕ್ಸಾಮ್ ನೋಟಿಸ್ನ ನಾವು ಕ್ಲಿಯರಾಗಿ ನೋಡ್ಕೊಳ್ಳೋಣ. ಯಾವ ಒಂದು ಸಿಟೀಸ್ಗೆ ಆಗಲಿ, ಒಂದು ಯಾವುದೋ ಒಂದು ರಿಲೀಸನ್ಸ್ಗೆ ಈ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ಕೊಟ್ಟಿದ್ದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ನೋಡಿ, ಏನು ಒಂದು SSC 2024 ಒಂದು GD ಹುದ್ದೆ ಈಗಾಗಲೇ ಈಗಾಗಲೇ ಒಂದು ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ. ಆದರೆ ಒಂದು ಕೀ ಆನ್ಸರ್ ಬಿಟ್ಟಿಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ನಮಗೆ ಕಮೆಂಟ್ ಮಾಡ್ತಾಯಿದ್ರು. ಯಾವ ಒಂದು ಕಾರಣಕ್ಕಾಗಿ ಇಲ್ಲಿ ಕೀ ಆನ್ಸರ್ನ ಬಿಡ್ತಾ ಇಲ್ಲ ಅಂತ ಸದ್ಯಕ್ಕೆ ಈಗ ಗೊತ್ತಾಗಿಬಿಡುತ್ತೆ. ಏನಂದರೆ SSC GD ಒಂದು ಎಕ್ಸಾಮ್ನ ಈಗ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅವರ ನೋಟಿಸ್ನ ನಾವು ನೋಡ್ಕೊಳ್ಳೋಣ. ಏನೇನು ಇಲ್ಲಿ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಒಂದು ಅಪ್ಡೇಟ್ ಬಂದಿದೆ ಅಂತ ನೋಡ್ಕೊಳ್ಳೋಣ. ನಾನು ಈಗ ಸ್ಕ್ರೀನಲ್ಲಿ ತೋರಿಸ್ತಾ ಇರುವ ಒಂದು SSC ಅವರ ಒಂದು ಹೊಸ ಒಂದು ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ನೋಟಿಸ್ ಬೋರ್ಡ್ನಲ್ಲಿ ನೀವು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ನೋಟಿಸ್, ಕಾನ್ಸ್ಟೇಬಲ್ GD ಎಕ್ಸಾಮಿನೇಷನ್ 2024 ಎಕ್ಸಾಮ್ ಅಂತ ಬಂದಿದೆ. ಈ ಒಂದು ಎಕ್ಸಾಮ್ ಯಾವ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಅನ್ವಯವಾಗುತ್ತೆ, ಯಾವ ಒಂದು ಸಿಟೀಸ್ಗೆ ಇಲ್ಲಿ ಅನ್ವಯವಾಗುತ್ತೆ ಅಂತ ನಾವು ಈ PDF ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬೇಕಾಗತ್ತೆ. ಈಗ ಆ PDF ನಾವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ನೋಡಿ, ನೀವು ಇಲ್ಲಿ ನೋಟಿಸ್ನ ನೋಡ್ಕೊಳ್ಬೋದು. ಇಂಪಾರ್ಟೆಂಟ್ ನೋಟಿಸ್ನ ಇದು ರಿಲೀಸನ್ನು ಮಾಡಿದ್ದಾರೆ. ದ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಫಾರ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್, ಏನು CAPFS SSF ಆ್ಯಂಡ್ ರೆಫಲ್ಮೆಂಟ್ GD ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಈ ಒಂದು ಹುದ್ದೆಗೆ ಏನು ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದರು. 22/2024ರಿಂದ 7/3/2024ವರೆಗೆ ನಿಮಗೆ ಎಕ್ಸಾಮಿನೇಷನ್ ನೀಡ್ತಾರೆ. ಇದು ಯಾವ ಒಂದು ರೀಸನ್ನಕ್ಕಾಗಿ ಇಲ್ಲಿ ಎಕ್ಸಾಮನ್ನು ನೀಡಿದ್ದಾರೆ ನೋಡ್ಕೊಳ್ಳೋಣ. ನೋಡಿ, ಡ್ಯೂ ಟು ದ ವೆನ್ಯೂ ಸ್ಪೆಸಿಫಿಕ್ ಟೆಕ್ನಿಷಿಯನ್ ರೀಸನ್ಸ್. ನೋಡಿ, ಇಲ್ಲಿ ಸ್ಪೆಸಿಫಿಕ್ ಟೆಕ್ನಿಕಲ್ ರೀಸನ್ ಕಾರಣಕ್ಕಾಗಿ ಈ ಒಂದು SSC GD ಏನಿದೆ, ಈ ಒಂದು SSC GD ಎಕ್ಸಾಮಿನೇಷನ್ನ ನೀಡಲಾಗುತ್ತದೆ. ಯಾವ ಒಂದು ವೆನ್ಯೂಗಾಗಿರಲಿ, ಯಾವ ಒಂದು ಸಿಟೀಸ್ಗೆ ಇಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ನಾವು ಡೈರೆಕ್ಟಾಗಿ ಇಲ್ಲಿ ನೋಡ್ಕೊಂಡ್ಬಿಡೋಣ. ನೋಡಿ, ಈ ಒಂದು ಎಕ್ಸಾಮ್ ಪ್ರತಿಯೊಂದು ಅಭ್ಯರ್ಥಿಗೆ ಏನು ಎಕ್ಸಾಮಿನೇಷನ್ ಬರೆದಿದ್ದಿಲ್ಲ ಅವರಿಗೆ ಇದು ಅನ್ವಯವಾಗೋದಿಲ್ಲ. ಒಂದಿಷ್ಟು ಎಕ್ಸಾಮಿನೇಷನ್ ರಿಲೀಸನ್ಸ್ಗಾಗಲಿ ಅಥವಾ ಸಿಟೀಸ್ಗಾಗಲಿ ಇಲ್ಲಿ ಮಾತ್ರ ಒಂದು ಎಕ್ಸಾಮ್ ಅನ್ವಯವಾಗುತ್ತೆ. ಪ್ರತಿಯೊಬ್ಬರಿಗೂ ಇದು ಯಾವುದೇ ರೀತಿ ಎಕ್ಸಾಮ್ ಅನ್ವಯವಾಗುವುದಿಲ್ಲ. ಯಾವ ಒಂದು ರಿಲೀಸನ್ ಮತ್ತು ಯಾವ ಒಂದು ಸಿಟೀಸ್ಗೆ ಮಾತ್ರ ಇಲ್ಲಿ ಅನ್ವಯವಾಗುತ್ತೆ ಅಂತ ಅವರು ಮಾತ್ರ ಇಲ್ಲಿ ಒಂದು PDF ಮೂಲಕ ಒಂದು ಪ್ರಕಟಣೆಯನ್ನು ತಿಳಿಸಿದ್ದಾರೆ. ನೋಡ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಕ್ಯಾಂಡಿಡೇಟ್ಸ್ ಆಫ್ CT GD ಎಕ್ಸಾಮಿನೇಷನ್ 2024 ಎಕ್ಸಾಮಿನೇಷನ್. ನೋಡಿ, ಇಲ್ಲಿ ನಿಮಗೆ ಏನು ನೀಡಿದ್ದಾರೆ ಅಂತ ನೋಡ್ಕೊಳ್ಬೇಕಾದ್ರೆ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ ಈಗಾಗಲೇ ನೀಡಿದ್ದಾರೆ. ಈ ಸೀರಿಯಲ್ ನಂಬರ್ ಒಳಗೆ ನಿಮಗೆ ವೆನ್ಯೂ ನೇಮ್, ಅಂದರೆ ಯಾವ ಒಂದು ಸ್ಥಳದಲ್ಲಿ ಆ ವೆನ್ಯೂ ಇದೆ, ಅಂದರೆ ಒಂದು ಸೆಂಟರ್ ಆಗಿರಲಿ, ಕಾಲೇಜ್ ಆಗಿರಲಿ, ಎಲ್ಲಿ ಒಂದು ಎಕ್ಸಾಮಿನೇಷನ್ ಇದೆಯಲ್ಲ ಆ ವೆನ್ಯೂ ನೇಮ್, ಮತ್ತು ಯಾವ ಒಂದು ರಿಲೀಸನ್ ಅವರು ಇಲ್ಲಿ ಎಕ್ಸಾಮಿನೇಷನ್ ಬರೀಬೇಕು ಅಂತ ರಿಲೀಸನ್ನ ನೀಡಿದ್ದಾರೆ, ಮತ್ತು ಯಾವ ಒಂದು ಸಿಟಿಯನ್ನು ನೀಡಿದ್ದಾರೆ, ಯಾವ ಒಂದು ಡೇಟಿಗೆ ಈಗ ನೀವು ಇಲ್ಲಿ ಎಕ್ಸಾಮಿನೇಷನ್ನ ಅಟೆಂಪ್ಟ್ ಮಾಡಬೇಕು, ಮತ್ತು ಅದು ಒಂದು ಯಾವ ಶಿಫ್ಟ್ನಲ್ಲಿ, ಮತ್ತು ಆ ಒಂದು ಶಿಫ್ಟ್ನಲ್ಲಿ ಎಷ್ಟು ಕ್ಯಾಂಡಿಡೇಟ್ಗಳಲ್ಲಿ ಎಕ್ಸಾಮಿನೇಷನ್ನ ಅಟೆಂಡ್ ಮಾಡಬೇಕು ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ನೋಡಿ, ಇಲ್ಲಿ ಸಾಕಷ್ಟು ರಿಲೀಸನ್ಸ್ಗಳಿದ್ದಾವೆ. ಇಷ್ಟು ರಿಲೀಸನ್ಸ್ಗೆ ಮಾತ್ರ ಇಲ್ಲಿ ಅನ್ವಯವಾಗುತ್ತೆ. ನೋಡಿ, ಇಲ್ಲಿ ನಿಮ್ಮದು ಯಾವುದೋ ಒಂದು ಸಿಟೀಸ್ ಇದ್ದರೆ ನೀವು ಎಕ್ಸಾಮಿನೇಷನ್ ಅಂದರೆ ಎಕ್ಸಾಮಿನೇಷನ್ ಬರೀಬೇಕಾಗತ್ತೆ. ಇಲ್ಲಿ ನೋಡಿ, ಇಷ್ಟು ಒಂದು ಸಿಟೀಸ್ ಆಗಲಿ, ಇಷ್ಟು ವೆನ್ಯೂಗಾಗಲಿ ಮಾತ್ರ ಇಲ್ಲಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮದು ಕರ್ನಾಟಕ ಕೇರಳ ರೀಸನ್ ಯಾವುದೇ ರೀತಿ ಎಕ್ಸಾಮಿನೇಷನ್ ಇಲ್ಲಿ ಇಲ್ಲ. ಕರ್ನಾಟಕ ಕೇರಳ ರೀಸನಿಂದ ಯಾವ ಅಭ್ಯರ್ಥಿಗಳಿದ್ದಾವೆ ಅವ್ರದ್ದು ಯಾವುದೇ ರೀತಿಯಲ್ಲಿ ಎಕ್ಸಾಮಿನೇಷನ್ ಇಲ್ಲ. ಇನ್ನಿತರ ಒಂದು ರೀಸನ್ಸ್ಗೆ ಮಾತ್ರ ಇಲ್ಲಿ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ನೀವೇನು ಭಯವಾಗುವಂತಿಲ್ಲ ಇಲ್ಲಿ, ಯಾಕಂದರೆ ನಮ್ಮ ಕರ್ನಾಟಕ ಕೇರಳ ರೀಸನ್ಗೆ ಯಾವುದೇ ರೀತಿ ಇಲ್ಲಿ ಒಂದು ಎಕ್ಸಾಮ್ ಇಲ್ಲಿ ನೀಡ್ತಾ ಇಲ್ಲ. ನೋಡಿ, ಈ ರೀತಿಯಾಗಿ ಕ್ಲಿಯರಾಗಿ ನೋಡ್ಕೊಳ್ಳಿ. ನೀವು ಯಾವ ಒಂದು ವೆನ್ಯೂ ಇದೆ, ಯಾವ ಒಂದು ಸಿಟೀಸ್ ಇದೆ, ಯಾವ ಒಂದು ರಿಲೀಸನ್ ಅಲ್ಲಿ ಎಕ್ಸಾಮಿನೇಷನ್ ಇಡಲಾಗ್ತದೆ ಅಂತ ನೀವು ಕ್ಲಿಯರಾಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಈಗಾಗಲೇ ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಇದನ್ನು ಮಾಹಿತಿಯನ್ನು ಕಳಿಸಿದ್ದೀನಿ ಒಂದು PDF ಮೂಲಕ. ನೀವು ಅಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಬೋದು. ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.